ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನೊಂದು ಈಸಿ ಟ್ರಿಕ್ ಹೇಳ್ಕೊಡ್ತಾ ಇದ್ದೀನಿ. ಮನೆಯಲ್ಲಿ ಯಾರು ಫ್ರೀ ಟೈಮಲ್ಲಿ ಲೇಡೀಸ್ ರಾಟೆ ಇಟ್ಕೊಂಡು ಇರ್ತಿರಲ್ಲ, ನೀವೇನು ಮಾಡಬೇಕು, ಸುಮ್ಮನೆ ಹಾಗೆ ಟೈಮ್ ಸಾಕಾಕೋಕ್ಕಿಂತ ನಿಮ್ಮ ಫ್ರೆಂಡ್ ಸರ್ಕಲಲ್ಲಾಗಲಿ ಯಾರಿಗೇ ಆಗಲಿ ನೀವು ಸ್ವಲ್ಪ ಮಾತಾಡಿದರೆ ಫಿಟ್ಟಿಂಗ್ ಹಿಡಿಲಿಕ್ಕೆ ಬಟ್ಟೆ ಓಕೆ ಸಣ್ಣ ಪುಟ್ಟ ಏನು ವರ್ಕ್ ಇರುತ್ತಲ್ಲ ಅದು ಮಾಡ್ಲಿಕ್ಕೆ ನಿಮ್ಗೆ ಅವೈಲಬಿಲಿಟಿ ಆಗ್ತದೆ. ಹೌದು ಇಲ್ಲೋ? ಸುಮ್ಮನೆ ಮನೇಲಿ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕಿಂತ ಅಂದರೆ ಫಿಟ್ಟಿಂಗಿಗೆ ಡ್ರೆಸ್ಸು ಓಕೆ ಸ್ವಲ್ಪ ಅಲ್ಟ್ರೇಷನ್ ಮಾಡಿಕೊಡೋದು ಇದನ್ನೆಲ್ಲ ಮಾಡೋದ್ರಿಂದ ನೀವು ಮಿಂಗಲ್ ಆಗ್ತೀರಿ, ನೆಟ್ವರ್ಕ್ ಬೆಳೀತದೆ, ಮತ್ತೇನಾಗ್ತದೆ ಇಂಟ್ರೆಸ್ಟ್ ಬರ್ತಾ ಹೋಗ್ತದೆ. ಹೌದು ಇಲ್ಲೋ? ಅದಕ್ಕೆ ನಾನು ಇವತ್ತು ಒಂದು ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ತಾ ಇದ್ದೀನಿ. ಓಕೆನಾ? ಈಗ ನಮ್ಮಲ್ಲಿ ದೊಡ್ಡ ದೊಡ್ಡ ಟೇಲರ್ಸಿಗೆ ನೋಡ್ರಿ, ಈಗ ಅವ್ರು ಏನು ಮಾಡ್ತಾರೆ, ಈಗ ಫಿಟ್ಟಿಂಗಿಗಾಗಲಿ ಅಲ್ಟ್ರೇಷನಿಗಾಗಲಿ ಕೊಟ್ರೆ ಭಾಳ ಟೈಮ್ ತೊಗೋತದ. ಓಕೆ, ಅವರಿಗೆ ಅದನ್ನು ಮಾಡೋಷ್ಟು ಟೈಮ್ ಇರೋದಿಲ್ಲ, ಅವ್ರು ಆಮೇಲೆ ಅದನ್ನು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಟೇಲರ್ಸ. ಇದಾಗೋದಿಲ್ರಿ ನಮ್ಗೆ ಅಂತ ಆಗ್ಬಿಡ್ತದೆ. ಅದನ್ನು ಸೇಮ್ ನೀವು ಅಪಾರ್ಚುನಿಟಿನ ಅಡ್ವಾಂಟೇಜ್ ಆಗಿ ತಗೊಂಡು ಇಂಥ ವರ್ಕ್ ಮಾಡೋದು ಕಲೀರಿ. ಓಕೆನಾ? ಈಗ ನೋಡ್ರಿ, ಒಬ್ರು ನನಗೊಂದು 10 ಡ್ರೆಸ್ ಆಲ್ಟರ್ ಮಾಡಿಕೊಡ್ಲಿಕ್ಕೆ ಕೊಟ್ಟಿದ್ದಾರೆ, ಪ್ಲಸ್ ಕುರ್ತಾಸ್ ನೈಟೀಸ್. ಓಕೆನಾ? ದೀಪಾವಳಿ ಟೈಮ್ ಬೇರೆ ಆದ್ರೂ ಮಾಡಿದಾಯ್ತು ಅಂತ ಹೇಳಿ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ನೋಡ್ರಿ, ಏನು ಮಾಡೋದಂದ್ರೆ ಫಸ್ಟಿಗೆ ಮೆಷರ್ಮೆಂಟ ತಗೊಳ್ಳೋಣ. ಇದು ಯಾವ್ದು ಬಟ್ಟೆ ಕೊಟ್ಟಿದ್ದಾರಲ್ಲ ಅದರದ್ದು ಮೆಷರ್ಮೆಂಟ್ ತಗೊಳ್ಳೋಣ. ಓಕೆನಾ? ಇಲ್ಲಿ ನೋಡ್ರಿ, ಫಸ್ಟಿಗೆ ಚೆಸ್ಟ್ ಅಳೆಯೋಣ. ಓಕೆನಾ? ಚೆಸ್ಟ್ ಬಂದು 21, ಹೌದಾ? 21 ಇಂಚಸ್ ಇದೆ. ಓಕೆನಾ? ನೋಟ್ ಡೌನ್ ಮಾಡಿ ಇಟ್ಕೊಳ್ರಿ. 21 ಇವ್ರದ್ದು ಫಿಟ್ಟಿಂಗ್ ಎಲ್ಲದೆ ನೋಡ್ಕೊಳ್ರಿ. ಈಗ ಒಂದು ಕರ್ವ್ ಶೇಪ್ ಬರ್ತದೆ ಅಂದ್ರೆ ಹಿಂಗೆ ಬಂದು ಈ ಥರ ಕರ್ವ್ ಶೇಪ್ ಬರ್ತದೆ. ಸೊ ಇದನ್ನು ಪಾಯಿಂಟ್ ಮಾಡ್ಕೊಳ್ಳೋಣ. ಓಕೆನಾ? ಈಗ ಇದನ್ನು ಇಲ್ಲಿಂದ ಹಿಡಿದು ಈ ಪಾಯಿಂಟಿಗೆ ನೋಡ್ರಿ, ಇವ್ರದ್ದು ವೆಸ್ಟ್ ಲೈನ್ ಅರೌಂಡ್ 12.5 ಬರ್ತದೆ. ಓಕೆನಾ? ಅಲ್ಲೊಂದು ಮಾರ್ಕ್ ಮಾಡಿಕೊಂಡು ಯೂಶ್ವಲಿ ಫಿಟ್ಟಿಂಗಿಗೆ 1 ಇಂಚ್ ಕಡಿಮೆ ಮಾಡ್ತೀವಿ, ಇವರು 2 ಇಂಚ್ ಕಡಿಮೆ ಮಾಡಿದ್ದಾರೆ ಇಲ್ಲಿ. ಓಕೆನಾ? 21 ಇತ್ತು. ಓಕೆ, ನೋಡ್ರಿ ಇಲ್ಲಿ 21 ಚೆಸ್ಟ್ ಬಂದದ, 19 ವೆಸ್ಟ್ ಬಂದದ. ಓಕೆನಾ? ಇನ್ನೊಂದು ತೋರಿಸೋಣ. 21 ಚೆಸ್ಟ್ ಇದೆ ನೋಡಿ, ಇದು 19 ವೆಸ್ಟ್. ಓಕೆ, ಬರ್ದಿಟ್ಕೊಳ್ರಿ, ನೋಟ್ ಡೌನ್ ಮಾಡ್ಕೊಳ್ರಿ. ಓಕೆನಾ? ಪೂರ್ಣ ಉದ್ದ ನೋಡೋಣ ಈಗ. ಓಕೆನಾ? ಪೂರ್ಣ ಉದ್ದ ಈಗ ರೆಡಿ ಇರೋ ಡ್ರೆಸ್ ಇರುತ್ತಲ್ಲ, ಇವಕ್ಕೇನು ಆ್ಯಡ್ ಮಾಡಬೇಕಂತ ಇರೋದಿಲ್ಲ, ಹೌದಾ? ಭುಜದಿಂದ ಹಿಡಿದು ಫುಲ್ ಲೆಂತ್ ಮೆಷರ್ ಮಾಡ್ಬೋದು ಅಷ್ಟೇ. ಅವ್ರ ಲೆಂತ್ ಗಿಡ್ ಮಾಡಿಕೊಡು ಅಂತ ಹೇಳ್ತಾರೆ, ಹೌದಲ್ಲ? ಈಗ ರೆಡಿಮೇಡ್ ಬಟ್ಟೆ ಹೊಲಿಸ್ದಾಗಿರೋದಿಲ್ಲ ನೋಡ್ರಿ. ಓಕೆನಾ? 40ಗೆ ಬಂದದ, 40 ಲೆಂತ್ ಬರ್ದಿಟ್ಕೊಡ್ರಿ. ಓಕೆನಾ? ಈಗ ಏನು ಮಾಡೋಣ, ಅವ್ರು ಕೊಟ್ಟಿರೋ ಬಟ್ಟೆ ಮೇಲೆ ಮಾರ್ಕಿಂಗ್ ಮಾಡೋಣ. ಓಕೆನಾ? ನೋಡಿ, ಇದು ಅವ್ರು ಕೊಟ್ಟಿರೋ ಕುರ್ತಾಸ್ 1 by 1 ಇದೆ. ಒಂದೇ ತೋರಿಸ್ತೀನಿ ನಿಮಗೆ, ಆಯಿತಾ? ಈ ಥರ ಇದೆ. ಇದಕ್ಕಿಗೆ ಮಾರ್ಕಿಂಗ್ ಮಾಡ್ಕೊಳ್ಳೋಣ ಮೊದಲು. ಓಕೆನಾ? ಇದನ್ನು ರಿವರ್ಸ್ ಮಾಡೋಣ. ಓಕೆ, 1 ಮಿನಿಟ್. ನೋಡಿ, ಈ ಥರ ರಿವರ್ಸ್ ಮಾಡಿ ಇಟ್ಕೋಬೇಕು. ಮಾರ್ಕಿಂಗ್ ಒಳಗಡೆ ಆಗಬೇಕಲ್ಲ ಇದರದ್ದು. ಇದು ಮೇನ್ ಪಾರ್ಟ್. ಓಕೆ, ಫ್ಯಾಬ್ರಿಕದ್ದು ಇದು ಒಳಗಡೆ ಇರೋ ಬಟ್ಟೆ. ನಾವೀಗ ಏನು ಮಾಡ್ಕೊಂಡಿದ್ವಿ, ಚೆಸ್ಟು 21 ಇತ್ತು, ವೆಸ್ಟು 19 ಇತ್ತು, ಅದರದ್ದು ಮಾರ್ಕಿಂಗ್ ಮಾಡ್ಕೊಳ್ಳೋಣ ಈಗ. ಓಕೆನಾ? ಇದು ನೋಡಿ, ಈಗ ಚೆಸ್ಟ್ ಬಂದು 24 ಇದೆ. ಓಕೆನಾ? 24, ಹೌದಾ? ನಮಗೆ ಬೇಕಾಗಿರೋದು 21. ಸೊ 21 - 24 3 ಇಂಚ್ ಆಯಿತು. ಓಕೆ, ಅತ್ತಾಗ 1.5 ಬಿಡ್ರಿ, ಇತ್ತಾಗ 1.5 ಬಿಡ್ರಿ, ಅಂದರೆ 1.5 ಇಂಚ್ ಆ ಸೈಡು, 1.5 ಇಂಚ್ ಈ ಸೈಡು ಮಾರ್ಕಿಂಗ್ ಮಾಡ್ಕೊಂಡ್ಬಿಡ್ರಿ. ನೆಕ್ಸ್ಟ್ ಬಂದು ನಡೆದ ಅದಲ್ಲ ವೆಸ್ಟ್. ಏನು ಮಾಡಬೇಕಂದ್ರೆ ಮೆಷರ್ ಮಾಡಿದ್ವಿ, 23 ಬರ್ತಾ ಇದೆ. ನಮಗೆ ಬೇಕಾಗಿರೋದು 19. ಓಕೆ, 23 - 19 4 ಇಂಚ್ ಆಯಿತು. ಇಲ್ಲಿ 2 ಇಂಚ್ ಬಿಡಬೇಕು, ಅಲ್ಲಿ 2 ಇಂಚ್ ಮಾರ್ಕಿಂಗ್ ಮಾಡ್ಕೋಬೇಕು. ನೋಡ್ತೀರಾ? ಇಲ್ಲಿ ನೋಡ್ರಿ, 2 ಇಂಚ್. ಓಕೆನಾ? ಅಲ್ಲೇನು 2 ಇಂಚ್ ಮಾರ್ಕಿಂಗ್. ಈಗ ಇದನ್ನು ಯಾವಾಗಲೂ ನೀವು ಲೈನ್ ಡ್ರಾ ಮಾಡ್ತಿರ್ಬೇಕಾದ್ರೆ ನೀಟಾಗಿ ಡ್ರಾ ಮಾಡಬೇಕು. ನೋಡ್ರಿ, ಇಲ್ಲಿ ಆದಷ್ಟು ಸ್ಕೇಲ್ ಯೂಸ್ ಮಾಡಿರಿ. ಓಕೆನಾ? ನೋಡಿ,
ನಂತರ ಇಲ್ಲಿ ಕಟ್ ಇರುತ್ತಲ್ಲ, ಓಕೆ, ಅದಕ್ಕೆ ತೊಗೊಂಬಂದು ಜಾಯಿನ್ ಮಾಡ್ಬೋದು. ಇಷ್ಟು. ನಂತರ ಇದ್ರ ಮೇಲೆ ಹೊಲಿಗೆ ಹಾಕಿ ರೆಡಿ ಟು ವೇರ್. ಹೌದಾ? ಯಾರು ಹೊಸದಾಗಿ ಬಂದಿದ್ದೀರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಹೊಸ ಹೊಸ ಟಿಪ್ಸ್ ಕೊಡ್ತಿದ್ದೀನಿ. ಓಕೆನಾ? ಥ್ಯಾಂಕ್ ಯು. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್, ಕಮೆಂಟ್ ಮಾಡ್ತಾ ಇರಿ. ಓಕೆನಾ? ಧನ್ಯವಾದಗಳು.